ನಾನು ಏನು ಹೇಳಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ರೆ, ನಮ್ಮ 21 ಡೇಸಲ್ಲಿ ಆ್ಯಕ್ಚುಲಿ ಇವತ್ತಿಗೆ 15 ಡೇಸ್ ಮುಗ್ದೋಗಿರುತ್ತೆ. ನಾನು ಈ ವಿಡಿಯೋ ಹಾಕೋ ಅಷ್ಟರಲ್ಲಿ. 15 ಡೇಸ್ ಆದಮೇಲೆ ಇನ್ನು ಬಾಕಿ ಉಳ್ಕೊಳ್ಳೋದೇ ನಮಗೆ 6 ಡೇಸ್. ಆ 6 ಡೇಸಲ್ಲಿ ನಾವು ಒಂದು 5 ಆರ್ 6 ಟೈಪ್ಸು ನೈಟ್ ಡಿನ್ನರಿಗೆ ಸೂಪ್ಸ್‌ನ ಇನ್ಕ್ಲೂಡ್ ಮಾಡ್ಕೊಳ್ಳೋಣ. ಏನಕ್ಕಂದರೆ ಯಾರ್ದೆಲ್ಲ ವೆಯ್ಟ್ ಸ್ಟ್ರಕ್ ಆಗಿರುತ್ತೆ ಅಂಥವ್ರದ್ದು ಇಂಚ್ ಲಾಸಸ್ ಆಗ್ತಿರುತ್ತೆ. ಬಟ್ ಆದರೆ ಯಾರ್ದು ನಂಬರ್ ಅಷ್ಟಷ್ಟೇ ತೋರಿಸ್ತಿರುತ್ತೆ. ಕೆಲವೊಬ್ರು ಮೈಂಡಲ್ಲಿ ರಿಗ್ರೆಟ್ ಆಗ್ತಿರುತ್ತೆ. ನಾವು ಇಷ್ಟೆಲ್ಲ ಮಾಡ್ತಿದ್ದೀವಪ್ಪ, ಇಷ್ಟು ಕಷ್ಟಪಟ್ಟು ಮಾಡಿದ್ರೂ ಏನು ಹಿಂಗೆ ನಮ್ಮ ವೆಯ್ಟ್ ಇದೇ ಥರ ತೋರಿಸ್ತಿದೆ ಅಂತ. ಸೊ ಅದಕ್ಕೋಸ್ಕರ ಇನ್ಕ್ಲೂಡ್ ಮಾಡ್ಕೊಳ್ಳೋಣ. ಮತ್ತು ಇನ್ನೊಂದು ಮೇಜರ್ ಏನಂತ ಕೇಳಿದ್ರೆ, ನಂಗೆ ಕಾಲ್ ಮಾಡ್ದಿರೋರಾಗಿರ್ಬೋದು, ನಂಗೆ ಸಿಕ್ಕಿರೋರಾಗಿರ್ಬೋದು, ನನ್ನ ಡಯಟ್ ನೋಡ್ಕೊಂಡು ಫಾಲೋ ಮಾಡ್ತಿರೋರಾಗಿರ್ಬೋದು ಎಲ್ಲ ಕೇಳೋದು, ನೀವೇನು ದಿನ ಚಿಕನ್ ಮತ್ತು ಎಗ್‌ನ ತಿಂತೀರಾ? ಅದನ್ನ ಬಿಟ್ಟು ಇನ್ನೇನು ಇನ್ಕ್ಲೂಡ್ ಮಾಡ್ಕೋಬೋದು ಹೇಳಿ ಅಂತ. ನಾನೇನಕ್ಕೆ ಚಿಕನ್ ಇನ್ಕ್ಲೂಡ್ ಮಾಡ್ಕೊಂಡಿದ್ದೆ ಅಂತ ಹೇಳಿದ್ರೆ, ಆರ್ಯಂಗೋಸ್ಕರ ತೊಗೊಂಬರ್ತೀವಲ್ಲ ದಿನ, ಅವರು ಬಲ್ಕಿಂಗಿಗೋಸ್ಕರ ವರ್ಕೌಟ್ ಮಾಡ್ತಿದ್ರಲ್ಲ, ಸೊ ನಾನು ಸಪ್ರೇಟ್ ಅವ್ರಿಗೆ ಸಪ್ರೇಟ್ ಏನು ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ನಾನು ಚಿಕನ್ನ ಇಂಟೇಕ್ ಮಾಡ್ಕೊತಿದ್ದೆ. ಈ 17th ಡೇಯಿಂದ 17th ಆರ್ 16th ಡೇಯಿಂದ 21th ಡೇವರೆಗೂ ನಾನು ಚಿಕನ್ ಎಗ್ಸ್ ಇಲ್ಲದೇನೆ ನಮ್ಮ ಮಾರ್ನಿಂಗ್ ಟು ಈ ನೈಟ್ ತನಕ ಫುಡ್ನ ಹೇಗೆ ತೊಗೋಬೇಕು, ಮತ್ತು ನಾನು ಸೂಪ್ಸ್ದೆಲ್ಲ ರೆಸಿಪೀಸ್ನ ಯೂಟ್ಯೂಬಲ್ಲಿ ಹಾಕ್ತೀನಿ. ನೀವು ಯೂಟ್ಯೂಬಲ್ಲಿ ಹೋಗಿ ನೋಡ್ಕೊಬೋದು. ಅದನ್ನು ಹೇಳೋದಕ್ಕೆ ಬಂದಿದ್ದೆ. ಸೊ ಥ್ಯಾಂಕ್ ಯು. ನಾನು 5ಗೆ ಎದ್ದು ಜಿಮ್ಮಿಗೆ ಹೋಗಿ ಬಂದಾಗಿದ ತಕ್ಷಣವೇ ಇವತ್ತು ಜೀರಾ ಮತ್ತು ಅಜ್ವಾಯಿಂದು ವಾಟರ್ ತೊಗೊಂಡಿದ್ದೆ. ನಾನು ನೈಟ್ ಸೋಕ್ ಮಾಡಿರೋಂಥ ಓಟ್ಸಿಗೆ ಹಾಫ್ ಆ್ಯಪಲ್ ಹಾಕ್ಕೊತೀನಿ. ಆಮೇಲೆ 1 ಸ್ಪೂನಷ್ಟು ಸ್ವೀಟ್ಸ್ ಹಾಕ್ಕೊತೀನಿ. ರೋಸ್ಟ್ ಮಾಡಿರೋ ಸ್ವೀಟ್ಸ್ ಇದು. ನಾನು ಹೇಳ್ದಾಗೆ ಇವತ್ತಿಂದ ಎಗ್ಗು ಚಿಕನ್ ಇಲ್ಲದೆ ಹೇಗೆ ತಿನ್ನಬೇಕು ಅಂತ ಹೇಳಿದ್ನಲ್ಲ. ಸೊ ಇವತ್ತು ನಾನು ಪ್ರೋಟೀನಿಗೋಸ್ಕರ ಹೆಸ್ರು ಕಾಳು ಬಾಯ್ಲ್ಡ್ ಮಾಡಿರೋದು ಅಷ್ಟೇ, ಸ್ವಲ್ಪ ಸಾಲ್ಟ್ ಹಾಕಿ, ಮತ್ತು ಏನೂ ಮಾಡಿಲ್ಲ. ಇನ್ನು ಟಿಫನಿಗೆ ಓಟ್ಸು ಮತ್ತು ಒಂದು ಹಾಫ್ ಆಪಲ್ ತೊಗೊಂಡಿದ್ದೀನಿ. ಇದೇ ಆಗಿತ್ತು ಇವತ್ತು ನನ್ನ ಟಿಫನ್ ಬ್ರೇಕ್ಫಾಸ್ಟ್. ನಾನು ನಿಮಗೆಲ್ಲ ಹೇಳ್ದಂಗೆ ಬೆಳಗ್ಗೆ ಮತ್ತು ನೈಟ್ ಹೆವಿಯಾಗಿ ತೊಗೊಳ್ಳೋಣ ಅಂತ ಹೇಳಿದ್ನಲ್ಲ. ಸೊ ಒಂದು ಚಪಾತಿ, 1 ಕಪ್ ಆಫ್ ರೈಸು ಮತ್ತು ಸಾಂಬಾರು, 2 ಸ್ಪೂನಷ್ಟು ಮೊಸರು, ಪ್ರೋಟೀನಿಗೋಸ್ಕರ ಕಾಳು, ಉಪ್ಪಿನಕಾಯಿ ತೊಗೊಂಡಿದ್ದೀನಿ. ಏನಕ್ಕೆ ಅಂದರೆ ನೈಟ್ ಸೂಪ್ ತೊಗೊಳ್ಳೋಣ ಅಂತ ಹೇಳಿದ್ನಲ್ಲ. ಸೊ ಅದಕ್ಕೋಸ್ಕರ ಎಲ್ಲರೂ ಊಟನ ಎಂಜಾಯ್ ಮಾಡ್ಕೊತೀನಿ, ಓಕೆನಾ? ಈ ಚಿಲ್ಲಾಪಳ್ಳಿಗಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದೇ ನನ್ನ ದಿನ ಕೆಲಸ. ನಾನು ವಿಡಿಯೋದಲ್ಲಿ ಬೆಳಗ್ಗೆ ಹೇಳ್ದಂಗೆ ಡಿನ್ನರಿಗೆ ಯಾವುದಾದ್ರೂ ಹೈ ಪ್ರೋಟೀನ್ ಸಿಗೋ ಅಂಥ ಸೂಪ್ಸ್ ಮಾಡೋಣ ಅಂತ ಹೇಳಿದ್ನಲ್ಲ. ಸೊ ಅದಕ್ಕೋಸ್ಕರ ಪ್ರೋಟೀನಿಗೋಸ್ಕರ ಕಾಳು, ಫೈಬರಿಗೋಸ್ಕರ ಸ್ವಲ್ಪ ಸೊಪ್ಪು, ಟೊಮೊಟೊ ತೊಗೊಂಡಿದ್ದೀನಿ. ಇದನ್ನು ಒಂದು 3 ವಿಷಲ್ಸ್ ತೆಗೆದ್ಬಿಟ್ಟು ಆಮೇಲೆ ಏನು ಮಾಡಬೇಕಂತ ಹೇಳ್ತೀನಿ. ಇದಕ್ಕೆ 1.5 ಕಪ್ ಆಗೋಷ್ಟು ಇಲ್ಲ 2 ಕಪ್ ಆಗೋಷ್ಟು ನೀರು ಹಾಕಬೇಕು. ಆಮೇಲೆ ಸ್ವಲ್ಪ ಸಾಲ್ಟ್ ಹಾಕ್ತೀನಿ. ನೀವು ಸಾಲ್ಟ್ ಇಲ್ಲದೆ ಕುಡಿಯೋಕ್ಕಾಗುತ್ತೆ ಅಂತ ಹೇಳಿದ್ರೆ ಸಾಲ್ಟ್ ಇಲ್ಲದೆ ಕುಡಿದ್ರೆ ಇನ್ನೂ ಒಳ್ಳೆಯದು. ಆ್ಯಕ್ಚುಲಿ ಇದಕ್ಕಿನ್ನ 2 ಕಪ್ ಆಫ್ ಅಷ್ಟು ನೀರು ಹಾಕ್ಬಿಟ್ಟು ಆಮೇಲೆ ಏನು ಮಾಡ್ತೀನಿ ನೋಡೋಣ. ಈಗ ಇದು ವಿಶಿಲ್ ಆಗಿತ್ತಲ್ಲ, ಅದ್ರದ್ದು ನೀರು ಆ್ಯಕ್ಚುಲಿ ಈಗ ಇದನ್ನು ಚೆನ್ನಾಗಿ ಸ್ನ್ಯಾಶ್ ಮಾಡಿ, ಆ್ಯಕ್ಚುಲಿ ಎಲ್ಲ ಬೆಂದೋಗಿರುತ್ತಲ್ಲ, ಅದ್ರದ್ದು ನೀರು ಕಂಪ್ಲೀಟಾಗಿ ತೊಗೊಂಡು ಇದಕ್ಕೆ ನಿಮ್ಗೆ ಏನು ಬೇಕು, ಸ್ವಲ್ಪ ಪೆಪ್ಪರ್ ಪೌಡರು, ಮ್ಯಾಗಿ ಮಸಾಲ ಇದ್ದರೆ ಮ್ಯಾಗಿ ಮಸಾಲ, ಇದೆಲ್ಲನೂ ಹಾಕ್ಕೊಂಡು ಇನ್ನೊಂದು ಕುದಿಸ್ಕೊಂಡು ಕುಡೀರಿ ಅಷ್ಟೇ. ಮತ್ತೆ ಸಿಗ್ತೀನಿ. ಇವತ್ತಿನ ನನ್ನ ಡಿನ್ನರ್ ಇಷ್ಟೇ. ಇವತ್ತು ಫಸ್ಟ್ ಡೇ ಆಗಿರೋದ್ರಿಂದ ಫಸ್ಟ್ ಕ್ಲಿಯರ್ ಸೂಪ್ ತೊಗೊಳ್ಳೋಣ. ಆಮೇಲೆ ನಾಳೆಯಿಂದ ಬೇರೆ ಥರ ರೆಸಿಪಿ ಮಾಡೋಣ. ಸ್ವಲ್ಪ ಇದು ಬಾಯ್ಲ್ಡ್ ಮಾಡಿ ಕುಕ್ ಮಾಡಿದ್ವಲ್ಲ, ಇದನ್ನು ಸ್ವಲ್ಪ ತೊಗೊಳ್ಳಿ. ಆ್ಯಕ್ಚುಲಿ ಸ್ವಲ್ಪ ಸಾಲ್ಟ್ ಹಾಕಿರ್ತೀವಲ್ಲ, ಇದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕ್ಕೊಂಡು ಕುಡೀರಿ. ಯಾರಿಗೆಲ್ಲ ಇಷ್ಟು ತೆಳುವಾಗಿರೋದನ್ನ ಕುಡಿಯೋಕ್ಕಾಗಲ್ಲ ಅನ್ನೋರು ಇದನ್ನು ಸ್ವಲ್ಪ ಗ್ರೈಂಡ್ ಮಾಡಿಬಿಟ್ಟು ಇದರಲ್ಲಿ ಹಾಕಿ ಸ್ವಲ್ಪ ಓಟ್ಸ್ ಪೌಡರ್ ಹಾಕಿಬಿಟ್ಟು ಮ್ಯಾಗಿ ಮಸಾಲ ಹಾಕಿ ಕುದಿಸ್ಕೊಡಿ. ಥ್ಯಾಂಕ್ ಯು. ಮತ್ತು ನಾಳೆ ಸಿಗುವ. ಇವತ್ತಿನ ಡಿನ್ನರ್ ಇಷ್ಟೇ.